ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನ ಹೆಸರು ಶುಭಮ್ ಕುಮಾರ್ ಅಂತ. ಮೂಲತಃ ಬಿಹಾರದ ಹುಡುಗ. ಬಿಹಾರಿ. ಬಿಹಾರದಲ್ಲಿರುವಂತಹ ಮಕ್ಕಳ ಕೈಯಲ್ಲೂ ಕೂಡ ಬಂದೂಕುಗಳು ಸಿಗುತ್ತೆ, ಪಿಸ್ತೂಲ್ಗಳು ಸಿಗುತ್ತೆ. ಕೆಲಸದ ನಿಮಿತ್ತವಾಗಿ ಬೆಂಗಳೂರಿನ ನೆಲಮಂಗಲದಲ್ಲಿ ವಾಸ ಮಾಡ್ಕೊಂಡಿದ್ದ. ಇವನು ಒಂದು ಹುಡುಗಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿಗೆ ಬೇರೆ ಯಾವುದೋ ಹುಡುಗನ ಜೊತೆ ಸಂಬಂಧ ಇದೆ ಅನ್ನುವಂತಹ ವಿಚಾರ ಶುಭಮ್ ಕುಮಾರಿಗೆ ಗೊತ್ತಾಗುತ್ತೆ. ಬೇರೆ ಹುಡುಗನ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾಳೆ, ಬೇರೆ ಹುಡುಗನ ಜೊತೆ ಸಂಪರ್ಕದಲ್ಲಿದ್ದಾಳೆ, ಅವನ ಜೊತೆ ತಿರುಗ್ತಾ ಇದ್ದಾಳೆ ಅನ್ನುವಂತಹ ವಿಚಾರ ಈ ಶುಭಮ್ ಕುಮಾರಿಗೆ ಗೊತ್ತಾಯಿತು. ಮಹಾನುಭಾವ ಅದು ಯಾರನ್ನು ಹಿಡಿದ್ನೋ, ಅದು ಏನು ಮಾಡಿದ್ನೋ, ಅದು ಎಲ್ಲಿಂದ ತಂದನೋ ಗೊತ್ತಿಲ್ಲ, ಪಿಸ್ತೂಲ್ ಅಂತ ತಗೊಂಬಂದ್ಬಿಟ್ಟ, ಗನ್ ತೆಗೆದುಕೊಂಡು ಬಂದ್ಬಿಟ್ಟ. ಬಹಳ ಇಂಪಾರ್ಟೆಂಟ್ ಇದೆ, ನಿನ್ನ ಜೊತೆ ನಾನು ಮಾತಾಡಬೇಕು, ಇಂತಹ ಜಾಗಕ್ಕೆ ಬರ್ತೀಯಾ ಅಂತ ನೆಲಮಂಗಲದ ಒಂದು ಜಾಗಕ್ಕೆ ಕರೆಸ್ಕೊಳ್ತಾನೆ. ಆಕೆ ಕ್ಯಾಬಿಂದ ಇಳಿತಾ ಇದ್ದ ಹಾಗೇನೆ ಮಾತಾಡ್ತಾ ಆಕೆಯ ಮೇಲೆ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿಂದ ಬಂತು ಗನ್ನು ಅಂತ ಕೇಳಿದರೆ ಆನ್ಲೈನಲ್ಲಿ ನಾನು ತರಿಸ್ಕೊಂಡೆ ಅಂತ ಹೇಳ್ತಾರಂತೆ. ಆನ್ಲೈನಲ್ಲಿ ಯಾರೀ ಗನ್ ಮಾರ್ತಾರೆ? ಹತ್ರ 2 ಸಲ ಫೈರಿಂಗ್ ಆಗಿದೆ. 2 ಸಲ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇನ್ಫ್ಯಾಕ್ಟ್ ಆ ಫೈರಿಂಗ್ ಫೇಲ್ ಆಗಿದೆ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನ ಹೆಸರು ಶುಭಮ್ ಕುಮಾರ್ ಅಂತ. ವಯಸ್ಸು ಕೇವಲ 25. ಮೂಲತಃ ಬಿಹಾರದ ಹುಡುಗ. ಬಿಹಾರಿ. ಬಿಹಾರದಲ್ಲಿರುವಂತಹ ಮಕ್ಕಳ ಕೈಯಲ್ಲೂ ಕೂಡ ಬಂದೂಕುಗಳು ಸಿಗುತ್ತೆ, ಪಿಸ್ತೂಲ್ಗಳು ಸಿಗುತ್ತೆ. ಎಂತೆಂಥ ಸಣ್ಣ ವಯಸ್ಸಲ್ಲೂ ಕೂಡ ಕಾನೂನಿಗೆ, ಪೊಲೀಸ್ ಸುವ್ಯವಸ್ಥೆಗೆ, ಜನಗಳಿಗೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಯಾರಿಗೂ ಕೂಡ ಹೆದರದೆ ಅಫೆನ್ಸ್ಗಳನ್ನು, ಕ್ರೈಮ್ಗಳನ್ನು ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಶುಭಮ್ ಕುಮಾರ್ ಮೂಲತಃ ಬಿಹಾರದವನು. ಕೆಲಸದ ನಿಮಿತ್ತವಾಗಿ ಬೆಂಗಳೂರಿನ ನೆಲಮಂಗಲದಲ್ಲಿ ವಾಸ ಮಾಡ್ಕೊಂಡಿದ್ದ. ಇವನು ಒಂದು ಹುಡುಗಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಆಕೆ ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ಲು, ಅದೇ ನೆಲಮಂಗಲದಲ್ಲೇ ಇದ್ಲು. ಮೂಲತಃ ಆಕೆ ಸಿಕ್ಕಿಂನ ಹುಡುಗಿ. ಸಿಕ್ಕಿಂನಲ್ಲಿ ನರ್ಸಿಂಗ್ ಏನೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆಲಮಂಗಲಕ್ಕೆ ಬಂದು ಸೆಟ್ಲ್ ಆಗಿದ್ಲು. ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರಿಗೂ ಕೂಡ ಪ್ರೀತಿ ಪ್ರಾರಂಭವಾಯಿತು. ಅದಾದ ಮೇಲೆ ನಿರಂತರವಾಗಿ ಚಾಟಿಂಗು, ಫೋನ್ ಕಾಲು, ವಿಡಿಯೋ ಕಾಲು ಅದೆಲ್ಲವೂ ಕೂಡ ಆಗ್ತಾಯಿತ್ತು. ಆದರೆ ಒನ್ ಫೈನ್ ಡೇ ಆ ಹುಡುಗಿಗೆ ಬೇರೆ ಯಾವುದೋ ಹುಡುಗನ ಜೊತೆ ಸಂಬಂಧ ಇದೆ ಅನ್ನುವಂತಹ ವಿಚಾರ ಶುಭಮ್ ಕುಮಾರಿಗೆ ಗೊತ್ತಾಗುತ್ತೆ. ಬೇರೆ ಹುಡುಗನ ಜೊತೆ ಅವಳು ಮೆಸೇಜ್ ಮಾಡ್ತಿದ್ದಾಳೆ, ಬೇರೆ ಹುಡುಗನ ಜೊತೆ ಅವಳು ಫೋನಲ್ಲಿ ಮಾತಾಡ್ತಿದ್ದಾಳೆ, ಬೇರೆ ಹುಡುಗನ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾಳೆ, ಬೇರೆ ಹುಡುಗನ ಜೊತೆ ಸಂಪರ್ಕದಲ್ಲಿದ್ದಾಳೆ, ಅವನ ಜೊತೆ ತಿರುಗ್ತಾ ಇದ್ದಾಳೆ ಅನ್ನುವಂತಹ ವಿಚಾರ ಈ ಶುಭಮ್ ಕುಮಾರಿಗೆ ಗೊತ್ತಾಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬಿಹಾರದಿಂದ ನೆಲಮಂಗಲಕ್ಕೆ ಬಂದಂತಹ ಈ ಹುಡುಗ ಬೈಕು ಮತ್ತು ಟ್ಯಾಕ್ಸಿಗಳನ್ನು ಓಡಿಸ್ಕೊಂಡು ತನ್ನ ಜೀವನೋಪಾಯಕ್ಕೆ ಹಣವನ್ನು ಗಳಿಸ್ತಾ ಇದ್ದ. ಆದರೆ ಏಕಾಏಕಿ ಯಾವಾಗ ಇವನು ಲವ್ ಮಾಡಿರುವಂಥ ಇನ್ಸ್ಟಾಗ್ರಾಮ್ ಸುಂದರಿ ಏನಿದ್ದಾಳಲ್ಲ, ಆಕೆ ಹೆಸರು ಅಪರ್ಣ ಅಂತ. ಆ ಇನ್ಸ್ಟಾಗ್ರಾಮ್ ಸುಂದರಿ ಬೇರೆ ಹುಡುಗನ ಜೊತೆ ಲವ್ವಲ್ಲಿದ್ದಾಳೆ, ಬೇರೆ ಹುಡುಗನ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೆ, ಬೇರೆ ಹುಡುಗನ ಜೊತೆ ಸಂಪರ್ಕದಲ್ಲಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಕೆಂಡಾಮಂಡಲವಾಗಿ ಮಹಾನುಭಾವ ಅದು ಯಾರನ್ನು ಹಿಡಿದ್ನೋ, ಅದು ಏನು ಮಾಡಿದ್ನೋ, ಅದು ಎಲ್ಲಿಂದ ತಂದನೋ ಗೊತ್ತಿಲ್ಲ, ಪಿಸ್ತೂಲ್ ಅಂತ ತಗೊಂಬಂದ್ಬಿಟ್ಟ, ಗನ್ ತೆಗೆದುಕೊಂಡು ಬಂದ್ಬಿಟ್ಟ. ಗನ್ ತಗೊಂಡು ಬಂದು ಅವರನ್ನು ಒಂದು ಅಡ್ರೆಸ್ಸಿಗೆ ಕರೆಸ್ಕೊಳ್ತಾನೆ. ನಿನ್ನನ್ನು ಮೀಟ್ ಆಗಬೇಕು, ನಾನು ಬಹಳ ಇಂಪಾರ್ಟೆಂಟ್ ಇದೆ, ನಿನ್ನ ಜೊತೆ ನಾನು ಮಾತಾಡಬೇಕು, ಇಂತಹ ಜಾಗಕ್ಕೆ ಬರ್ತೀಯಾ ಅಂತ ನೆಲಮಂಗಲದ ಒಂದು ಜಾಗಕ್ಕೆ ಕರೆಸ್ಕೊಳ್ತಾನೆ. ಕರೆಸ್ಕೊಂಡ ನಂತರ ನನ್ನ ಲವ್ ಮಾಡ್ತೀಯಾ ಇಲ್ಲ ಶೂಟ್ ಮಾಡಬೇಕಾ ಅಂತ ಹೇಳಿ ಆಕೆ ಕ್ಯಾಬಿಂದ ಇಳಿತಾ ಇದ್ದ ಹಾಗೇನೆ ಮಾತಾಡ್ತಾ ಆಕೆಯ ಮೇಲೆ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಕರ್ನಾಟಕದ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು. ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ. ಆ ಫೈರಿಂಗು ಮಿಸ್ಫೈರ್ ಆಗಿ ಆಕೆಗೆ ಯಾವುದೇ ಥರದ ಗಾಯಗಳು ಆಗಲ್ಲ. ಬಟ್ ಆಕೆ ನೋಡಿ, ಅವಳು ಏನು ಮಾಡ್ತಾಳೆ ಅಂತಂದರೆ, ಆ ಫೈರಿಂಗಿಂದ ತಪ್ಪಿಸ್ಕೊಂಡು ಅದು ಯಾವುದೋ ಒಂದು ಸಂದು ಗುಂದಿಯಲ್ಲಿ ಹೋಗಿ 112ಗೆ ಫೋನ್ ಮಾಡ್ತಾಳೆ. ಅಂದರೆ ಪೊಲೀಸರಿಗೆ ಫೋನ್ ಮಾಡ್ತಾಳೆ. ಇಮಿಡಿಯೇಟ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಈ ಶುಭಮ್ ಕುಮಾರನ್ನು ಹಿಡಿದು ಆತನ ಗನ್ನನ್ನು ವಶಕ್ಕೆ ಪಡೆದುಕೊಂಡು ಆತನ್ನು ಕರೆದುಕೊಂಡು ಹೋಗ್ತಾರೆ. ಈಗ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕೇಸು FIR ಆಗಿ ದಾಖಲಾಗಿದೆ. ಎಲ್ಲಿಂದ ಬಂತು ಗನ್ನು ಅಂತ ಕೇಳಿದರೆ ಆನ್ಲೈನಲ್ಲಿ ನಾನು ತರಿಸ್ಕೊಂಡೆ ಅಂತ ಹೇಳ್ತಾನಂತೆ. ಆನ್ಲೈನಲ್ಲಿ ಯಾರೀ ಗನ್ ಮಾರ್ತಾರೆ? ಸಿಗುತ್ತಾ ಆನ್ಲೈನಲ್ಲಿ ಗನ್ನು? ಗೊತ್ತಿಲ್ಲ. ಅಂದರೆ ನೋಡಿ, ನಾನು ಆಗಲೇ ಹೇಳಿದೆ, ಬೇಸಿಕಲಿ ಹೀ ಈಸ್ ಫ್ರಮ್ ಬಿಹಾರದಲ್ಲಿ ಎಂತೆಂಥ ಅಫೆನ್ಸ್ಗಳಾಗುತ್ತೆ, ಏನೇನು ಕ್ರೈಮ್ಗಳಾಗುತ್ತೆ ಅದೆಲ್ಲ ಇಡೀ ಜಗಜ್ಜಾಹೀರ ಗೊತ್ತಿರುವಂತಹ ಸಂಗತಿ. ಚಿಕ್ಕ ಮಕ್ಕಳ ಕೈಯಲ್ಲೂ ಬಂದೂಕಿರುತ್ತೆ, ಅದರಲ್ಲೇನು ಆಶ್ಚರ್ಯಪಡುವಂತಹ ಸಂಗತಿ ಇಲ್ಲ. ಅಂಥದ್ರಲ್ಲಿ ಇವನು ಗನ್ನನ್ನು ಪಡೆದುಕೊಂಡು ಆ ಹುಡುಗಿಯನ್ನೇ ಎತ್ತು ಬಿಡಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾನೆ. ನನ್ನನ್ನು ಲವ್ ಮಾಡೋದು ಬಿಟ್ಟು ಬೇರೆಯನ್ನು ಲವ್ ಮಾಡ್ತೀಯಾ, ನೀನು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಆಕೆ ಮೇಲೆ ಫೈರಿಂಗ್ ಮಾಡಿದ್ದಾನೆ.
ಹತ್ರ 2 ಸಲ ಫೈರಿಂಗ್ ಆಗಿದೆ. ಎರಡೂ ಸಲ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇನ್ಫ್ಯಾಕ್ಟ್ ಆ ಫೈರಿಂಗ್ ಫೇಲ್ ಆಗಿದೆ. ಗನ್ ಫೈರ್ ಮಾಡೋದಂದರೆ ಏನು ಸಿನಿಮಾದಲ್ಲಿ ತೋರಿಸಿದಾಗೆ ಟಿಶ್ಯೂ ಅಂತ ಹೊಡಿತಾರಲ್ಲ, ಹಂಗಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಟ್ರೈನಿಂಗ್ ಇರುತ್ತೆ. ಆ ಗನ್ನನ್ನು ಹ್ಯಾಂಡ್ಲ್ ಮಾಡುವಂಥ ವಿಧಿವಿಧಾನಗಳು ಗೊತ್ತಿರಬೇಕು. ಸುಮ್ಮನೆ ಹೆಂಗೆ ಬೇಕಾದಂಗೆ ಗನ್ ಹೊಡೆಯೋದಿಲ್ಲ. ಅಷ್ಟಕ್ಕೂ ಪ್ರೀತಿ ಅನ್ನೋದನ್ನು ಮಾಡ್ತಾ ಇದ್ದೀವಿ ಅಂತಂದಮೇಲೆ ಪರಸ್ಪರ ಲಾಯಲಿಟಿ ಇರಬೇಕು, ಟ್ರಸ್ಟ್ ಇರಬೇಕು, ನಂಬಿಕೆ ವಿಶ್ವಾಸಗಳಿರಬೇಕು. ಆ ಅಪರ್ಣ ಅನ್ನುವಂತಹ ಹುಡುಗಿ ನಿಜವಾಗಲೂ ಏನಾದರೂ ಬೇರೆ ಹುಡುಗನ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದೇ ನಿಜವಾಗಿದ್ದರೆ ಆಕೆ ಮಾಡಿರುವಂತಹ ದೊಡ್ಡ ಅಕ್ಷಮ್ಯ ಅಪರಾಧ ಅದು. ಆಕೆ ಮಾಡಿರುವಂತಹ ಅಪರಾಧ. ಯಾಕೆಂತಂದರೆ ಒಬ್ಬ ಬಾಯ್ ಫ್ರೆಂಡನ್ನು ಇಟ್ಕೊಂಡು ಮತ್ತೊಬ್ಬ ಹುಡುಗನ ಜೊತೆ ಮೆಸೇಜ್ ಮಾಡೋದು, ಚಾಟ್ ಮಾಡೋದು, ಅಂದರೆ ಮೆಸೇಜ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇರ್ಬೋದು, ಫ್ರೆಂಡ್ಸ್ ಅನ್ನೋ ನೆಪದಲ್ಲಿ ಬೇರೆ ಯಾರಾದರೂ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಡಬಲ್ ಸ್ಟ್ಯಾಂಡರ್ಡಲ್ಲಿ ಲವ್ ಮಾಡ್ತಾರಲ್ಲ, ಇಬ್ಬಿಬ್ಬರನ್ನ ಲವ್ ಮಾಡೋದು, 3 ಜನನ ಲವ್ ಮಾಡೋದು, ಆ ಥರ ಕೆಲಸವನ್ನು ಮಾಡಬಾರ್ದು. ಇನ್ನು ಅದಾದಮೇಲೆ ಹುಡುಗರು ಸರಿ ಆಯಿತು, ಆ ಹುಡುಗಿ ಬೇರೆ ಯಾವನ ಜೊತೆಗೋ ಇದ್ದಾಳೆ, ಬೇರೆ ಯಾವನ ಜೊತೆಗೋ ಅವಳು ಚಾಟ್ ಮಾಡ್ತಿದ್ದಾಳೆ, ಮೆಸೇಜ್ ಮಾಡ್ತಿದ್ದಾಳೆ, ನಿನ್ನ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನೀನು ಇಗ್ನೋರ್ ಮಾಡ್ತಾ ಇದ್ದ, ಬಿಟ್ಟಾಕ್ಬಿಡು. ಏನಕ್ಕೆ ಅಷ್ಟು ಕ್ರೋಧ, ಏನಕ್ಕಷ್ಟು ಆಕ್ರೋಶ, ಆವೇಶ? ಏನೋ ನನ್ನ ಟೈಮ್ ಸುಮಾರಾಗಿತ್ತು, ಯಾವುದೋ ಬೇಡವಾದ ವ್ಯಕ್ತಿಗೆ ಇಷ್ಟು ದಿನ ನನ್ನ ಟೈಮ್, ಪ್ರೀಷಿಯಸ್ ಟೈಮನ್ನು ಕೊಟ್ಟೆ, ನಡೀಲಿ ಅತ್ಲಾಗ ಜೀವನ ಅವಳು ಸುಖಕರವಾಗಿರಲಿ ಅಂತ ಹೇಳಿ ಹಾರೈಸಿ ಆಶೀರ್ವಾದ ಮಾಡಿ ಬೇರೆ ಹುಡುಗಿನ ಹುಡುಕೋ. ಸಮಾಜದಲ್ಲಿ ನೀನು ಬರ ಇದ್ದಾನ, ನಿನಗೆ ಸಂಪಾದನೆ ಮಾಡು ಚೆನ್ನಾಗಿ. ನೀನು ಬೇಡ ಅಂದರೂ ಬರ್ತಾರೆ ಗುರು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಎಲ್ಲ ಆಗುತ್ತೆ. ಯಾಕಷ್ಟು ಟೆನ್ಷನ್ನು, ಯಾಕಷ್ಟು ಕ್ರೋಧ, ಯಾಕಷ್ಟು ಆವೇಶ? ಸರಿ, ಈಗ ಅವನೇನಾದರೂ ಸುಖವಾಗಿರ್ತಾನ? ಜೈಲಿಗೆ ಹೋದ, ಅಲ್ಲಿ ಕಷ್ಟ ಅನುಭವಿಸ್ಬೇಕು, ಅಲ್ಲಿ ನೋವು ಅನುಭವಿಸ್ಬೇಕು. ಇನ್ನು ಆ ಹುಡುಗಿ ಅದು ಯಾವುದೋ ಬೇರೆ ಹುಡುಗನ ಜೊತೆ ಸಂಪರ್ಕದಲ್ಲಿದ್ದಂತೆ, ಅವನಿಗೆ ಈ ವಿಚಾರ ಗೊತ್ತಾಯ್ತಾ? ಈಗ ಅವನು ಇವಳನ್ನು ಬಿಟ್ಕೊಂಡು ಹೋಗ್ತಾನ? ಯಾಕೆ ಬೇಕು? ಅದಕ್ಕೆ ಹೇಳೋದು, ಒಬ್ಬರನ್ನೇ ಪ್ರೀತಿಸಿ. ಬಿ ಎ ಒನ್ ವುಮನ್ ಮ್ಯಾನ್ ಆರ್ ಬಿ ಎ ಒನ್ ಮ್ಯಾನ್ ವುಮೆನ್. ಒಂದೇ ಹುಡುಗಿಯನ್ನು ಪ್ರೀತಿಸಿ, ಒಂದೇ ಹುಡುಗಿಯ ಜೊತೆ ಮದುವೆ ಆಗಿ ವಿಶ್ವಾಸವನ್ನು ಕಾಪಾಡ್ಕೊಂಡು ಹೋಗಿ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.